ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಾಧ್ಯಕ್ಷ ಸ್ಥಾನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ವಿಜೇಂದ್ರ ಪ್ಲಾನ್ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಸಮ್ಮುಖದಲ್ಲೇ ಇನ್ನಷ್ಟು ಗಟ್ಟಿ ಮಾಡಲು ಪ್ಲಾನ್ ನಡೀತಾ ಇದೆ. 2 ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣಿದೆ. ಈಗ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ಅಥವಾ ವಿರೋಧಗಳು ಇದೆಲ್ಲವೂ ಕೂಡ ಆಗುತ್ತಾ ಆಗಬಾರದಾ ಆಗಬೇಕಾ ಅನ್ನೋ ತೀರ್ಮಾನ ಆಗುವಂಥ ಒಂದು ಚುನಾವಣೆ ಇದು. ಫಲಿತಾಂಶ ಯಾವ ರೀತಿಯಾಗಿ ಬರುತ್ತೆ ಅನ್ನೋದರ ಮೇಲೆ ವಿಜೇಂದ್ರ ಅವರ ಕುರ್ಚಿ ಗಟ್ಟಿಯಾಗಿರುತ್ತಾ ಇಲ್ವಾ ಅನ್ನೋದನ್ನ ಹೇಳಲಾಗುತ್ತೆ. ಯಾಕೆ ಅಂತ ಅಂದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು ಎಲ್ಲೋ ಒಂದು ಕಡೆ ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ ಬಿಜೆಪಿಯಲ್ಲಿ. ಚುನಾವಣಾ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣಿದೆ. ಈಗ ಫಲಿತಾಂಶದಲ್ಲಿ ಏರುಪೇರಾದ್ರೆ ರೆಬೆಲ್ಸ್ ಮತ್ತೆ ಹೊಸ ರಾಗ ತೆಗಿತಾರೆ, ಮತ್ತೆ ವಿರೋಧ ವ್ಯಕ್ತಪಡಿಸ್ತಾರೆ. ಫಲಿತಾಂಶ ಹೆಚ್ಚು ಕಡಿಮೆ ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಂಟಕ ತರೋ ಪ್ಲಾನ್ ಇದೆ. ವಿಜೇಂದ್ರ ವಿರೋಧಿ ಬಣದಿಂದ ಬದಲಾವಣೆ ಚರ್ಚೆ ಶುರುವಾಗುತ್ತೆ. 2 ರೀತಿಯ ಲೆಕ್ಕಾಚಾರ ಶುರು ಮಾಡಿರುವ ವಿಜೇಂದ್ರ ಟೀಮ್. ಹೀಗಾಗಿ ಮೇ 9ರಂದು ಯಡಿಯೂರಪ್ಪ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಯಡಿಯೂರಪ್ಪ ಅಭಿಮಾನೋತ್ಸವ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ನಡೀತಾ ಇದೆ. ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನ ನಡೆಯುತ್ತೆ. ರಾಜ್ಯದ 4 ದಿಕ್ಕುಗಳಿಂದಲೂ ಜನ ಸೇರಿಸಿ ಅಭಿನಂದಿಸಲು ಪ್ಲಾನ್ ನಡೀತಾ ಇದೆ. ಅಭಿನಂದನೆಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ಸೇರಿಸುವ ಪ್ಲಾನ್ ಇದೆ. ಈ ಮೂಲಕ ವಿಜೇಂದ್ರ ನಾಯಕತ್ವ ಅನಿವಾರ್ಯ ಅನ್ನೋ ಸಂದೇಶ ರವಾನೆ ಮಾಡೋದು, ರೆಬೆಲ್ಸ್ ಮತ್ತು ತಟಸ್ಥರಿಗೆ ವೇದಿಕೆಯಿಂದಲೇ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ವಿಜೇಂದ್ರ ಸ್ಥಾನ ಗಟ್ಟಿ ಮಾಡೋದೇ ಈ ಕಾರ್ಯಕ್ರಮದ ಪ್ರಮುಖ ಅಜೆಂಡಾ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಸಂಪರ್ಕದಲ್ಲಿದ್ದಾರೆ. ಕವನ, ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ? ಅಕಸ್ಮಾತ್ ಆಗಿ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತ್ರೆ ಏನಾಗುತ್ತೆ, ಬಿಜೆಪಿ ಗೆದ್ರೆ ಏನಾಗುತ್ತೆ? ಜೊತೆಗೆ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಕೂಡ ಪ್ಲಾನ್ ಮಾಡಿದಾರಂತೆ. ಏನ್ ಕತೆ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ಈಗ ನಡೆದಿರುವಂತಹ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ಸಾಕಷ್ಟು ಅನಿವಾರ್ಯ ಆಗಿರುವಂತದ್ದು BY ವಿಜೇಂದ್ರ ಅವ್ರಿಗೆ. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಥವಾ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತಹ ಸಮಯ ಬಂದಾಗಿದೆ ಅನ್ನುವಂಥದ್ದು ಕಳೆದ 1 ವರ್ಷದಿಂದ ನಡೀತಾ ಇರುವಂತಹ ಚರ್ಚೆ. ಹೈಕಮಾಂಡ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಸಹ ಆವಾಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಇವರ ನೇತೃತ್ವದಲ್ಲಿ, ಯಾಕಂದ್ರೆ ಈ ಹಿಂದೆ 3 ಉಪಚುನಾವಣೆ ಇವರ ನೇತೃತ್ವದಲ್ಲೇ ಹೋಗಿತ್ತು. ಆ 3 ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಕಂಡಿತ್ತು. ಈ 2 ಉಪಚುನಾವಣೆಯಲ್ಲಾದ್ರೂ ಬಿಜೆಪಿ ಗೆಲ್ಲಲೇಬೇಕು. ಯಾಕಂದ್ರೆ ಈ ಒಂದು ಗೆಲುವು ಇದೀಗ ವಿಜೇಂದ್ರ ಅವ್ರಿಗೆ ಅನಿವಾರ್ಯವಾಗಿರುವಂತದ್ದು. ಸೊ ಹೀಗಾಗಿ ಈ ಗೆಲುವಿನ ನಂತರ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಏನಾಗಲಿದೆ ಅನ್ನುವಂಥದ್ದು ಸಹ ಮುಂದೆ ಇರುವಂತದ್ದು. ಇದರ ಜೊತೆಗೆ ಇದೀಗ ಮೇ 9ಕ್ಕೆ ಮಾಡ್ತಾ ಇರುವಂತಹ ಯಡಿಯೂರಪ್ಪನವರ ಅಭಿಮಾನೋತ್ಸವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಅಂದ್ರೆ ಮಧ್ಯ ಕರ್ನಾಟಕದಲ್ಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಎಲ್ಲ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ 4 ದಿಕ್ಕಿನಲ್ಲೂ ಸಹ ಜನರನ್ನ ಸೇರಿಸಿ ಅಂದ್ರೆ 3 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಸಹ ಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮಿತ್ ಶಾ ಅವರ ಎದುರು ಅಂದ್ರೆ ಎಲ್ಲವನ್ನ ಸಹ ಅಂದ್ರೆ ಏನಾದ್ರೂ ಉಪಚುನಾವಣೆಯಲ್ಲಿ ಸೋಲನ್ನ ಕಂಡ್ರೆ ಇಲ್ಲಿ ಅದನ್ನ ಸರಿದೂಗಿಸ್ಬೋದು, ಎಲ್ಲರನ್ನ ಸೆಳೆಯುವಂತಹ ವಿಚಾರವಾಗಿ. ಅದೇ ರೀತಿಯಾಗಿ ಲಿಂಗಾಯತ ಮತಗಳನ್ನಾಗಿರ್ಬೋದು, ಒಕ್ಕಲಿಗ ಮತಗಳನ್ನಾಗಿರ್ಬೋದು, ಎಲ್ಲವನ್ನೂ ಸಹ ಎಲ್ಲ ವಿಜೇಂದ್ರ ಅವರ ಹಿಡಿತದಲ್ಲಿ ಇದೆ ಅನ್ನುವಂಥದ್ದನ್ನ ಸಂದೇಶ ರವಾನೆ ಮಾಡೋದಕ್ಕೆ, ಜೊತೆಗೆ ರೆಬಲ್ ನಾಯಕರ ಬಾಯಿ ಮುಚ್ಚೋದಕ್ಕೂ ಸಹ ಈ ಒಂದು ಪ್ರಯತ್ನ ಆಗಲಿದೆ ಅನ್ನುವಂಥದ್ದು ಈಗ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಚರ್ಚೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.